ನಮಸ್ಕಾರ ಸ್ನೇಹಿತರೆ, ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ಸ್ನೇಹಿತರೆ, ನಮಗೆಲ್ಲ ಗೊತ್ತಿರುವಂಗೆ ಈಗ 2 ದಿನಗಳ ಮುಂಚೆ ಮಂಡ್ಯದ ಕೆರಗೋಡಿನಲ್ಲಿ ಏನು ಹನುಮಾನ್ ಧ್ವಜವನ್ನು ಹಾರಿಸಿದ್ದನ್ನು ರಾತ್ರೋರಾತ್ರಿ ಕೆಳಗಿಳಿಸಿ ತೀವ್ರ ಒಂದು ಮುಜುಗರಕ್ಕೆ ಒಳಗಾಗಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಇದೀಗ ರಾಜ್ಯದ ಪ್ರತಿಪಕ್ಷಗಳು ತೀವ್ರ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಒಂದು ದೊಡ್ಡ ಮುಜುಗರವನ್ನು ತರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಏನು ಆ ಕೆರಗೋಡಿನ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಭಗವದ್ ಧ್ವಜ ಅಥವಾ ಹನುಮಾನ್ ಧ್ವಜ ಸ್ಥಾಪನೆಗೆ ಅನುಮತಿಯನ್ನು ಕೋರಿ ಅಲ್ಲಿರ್ತಕ್ಕಂಥ ಒಂದು ಸಂಘ ಪಂಚಾಯಿತಿಗೆ ಅರ್ಜಿಯನ್ನು ಕೊಟ್ಟಿತ್ತು. ಆ ಅರ್ಜಿಗೆ ಒಪ್ಪಿಗೆಯನ್ನು ಕೊಟ್ಟು ಆ ಪಂಚಾಯಿತಿಯ ಒಂದು ಜನರಲ್ ಬಾಡಿ ಮೀಟಿಂಗಲ್ಲಿ ರೆಸಲ್ಯೂಷನನ್ನು ಪಾಸ್ ಮಾಡಿದ ನಂತರ ಕೂಡ ಹೊಸ ಭಗವದ್ ಧ್ವಜವನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ಅಡ್ಡಿ ಆತಂಕವನ್ನು ಒಡ್ದೇ ಇರ್ತಕ್ಕಂಥ ತಾಲೂಕು ಆಡಳಿತ ಹಾಗೂ ಮಂಡ್ಯದ ಜಿಲ್ಲಾಡಳಿತ ಭಗವದ್ ಧ್ವಜ ಅಥವಾ ಹನುಮಾನ್ ಧ್ವಜವನ್ನು ಹಾರಿಸಿದ ನಂತರ ಮೊನ್ನೆ ರಾತ್ರಿ ಇದ್ದಕ್ಕಿದ್ದಂಗೆ ಆ ಧ್ವಜವನ್ನು ಕೆಳಗಿಳಿಸೋದ್ರ ಮೂಲಕ ಇಡೀ ರಾಜ್ಯದ ಹಿಂದೂ ಸಂಘಟನೆಗಳ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೇನು ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಮಾಡ್ಕೊಳ್ತಾ ಇರ್ತಕ್ಕಂಥ ಎಡವಟ್ಟುಗಳು ಇದೀಗ ರಾಜ್ಯದ ಸಮಸ್ತ ಹಿಂದೂ ಸಮುದಾಯ ಒಂದುಗೂಡೋದಕ್ಕೆ ರಾಜ್ಯ ಸರ್ಕಾರವೇ ಕಾರಣ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಈ ಹನುಮಾನ್ ಧ್ವಜದ ಒಂದು ಪ್ರಕರಣವನ್ನು ಅತ್ಯಂತ ಸಮರ್ಥವಾಗಿ ಬಳಸ್ಕೊಳ್ತಾ ಇರ್ತಕ್ಕಂಥ ರಾಜ್ಯದ ಪ್ರತಿಪಕ್ಷಗಳು ಇವತ್ತು ಕೆರಗೋಡಿನಿಂದ ಮಂಡ್ಯದವರೆಗೂ ಸುಮಾರು 15 ಕಿಲೋಮೀಟರ್ ಪಾದಯಾತ್ರೆಯನ್ನು ಕೈಗೊಳ್ಳೋದ್ರ ಮೂಲಕ ಅಲ್ಲಿ ಪುನಃ ಹನುಮಾನ್ ಧ್ವಜವನ್ನು ರಾಜ್ಯ ಸರ್ಕಾರದ ಪ್ರತಿನಿಧಿಗಳೇ ಬಂದು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ದಾರೆ. ಇದರ ನಡುವೆ ವಿಶ್ವ ಹಿಂದೂ ಪರಿಷತ್ ಒಂದು ತೀರ್ಮಾನಕ್ಕೆ ಬಂದು ಇಡೀ ರಾಜ್ಯದ ಮನೆಗೂ ಕೂಡ ಹನುಮಾನ್ ಧ್ವಜವನ್ನು ನಾವು ವಿತರಣೆ ಮಾಡ್ತೀವಿ ಅಂತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಇದೀಗ ಸಮಸ್ತ ರಾಜ್ಯದ ಜನರಲ್ಲಿ ಇದೇ ಒಂದು ಪ್ರಕರಣವನ್ನು ದೊಡ್ಡ ಮಟ್ಟದಲ್ಲಿ ಕೊಂಡೊಯ್ಯುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅತ್ಯಂತ ಮುಖ್ಯವಾಗಿ ತೀವ್ರ ಟೀಕೆಗೆ ಒಳಗಾಗಿರ್ತಕ್ಕಂಥದ್ದು ಆ ಭಾಗದ ಶಾಸಕ ರವಿ ಗಾಣಿಗ ಅವರು. ಅಲ್ಲಿ ಇರ್ತಕ್ಕಂಥ ಹಿಂದೂ ಕಾರ್ಯಕರ್ತರ ಆಪಾದನೆ ನೇರವಾಗಿ ರವಿ ಗಾಣಿಗ ಅವರ ಮೇಲೆ, ಅದೇ ರೀತಿ ಮಂಡ್ಯ ಜಿಲ್ಲಾಡಳಿತದ ಮೇಲೆ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತ ಮಾಡ್ತಿರ್ತಕ್ಕಂಥದ್ದು ನಾವೆಲ್ಲ ಗಮನಿಸಿದ್ದೇವೆ. ಈ ಕ್ಷಣದವರೆಗೂ ರವಿ ಗಾಣಿಗ ಅವರು ಆ ಒಂದು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿರೋದಾಗಲಿ ಆ ಪ್ರತಿಭಟನಾ ನಿರತರನ್ನು ಕುರಿತು ಮಾತಾಡೋದಾಗಲಿ ಮಾಡಿಲ್ಲ. ಇತ್ತೀಚೆಗೆ ಈಗ 1 ಗಂಟೆ ಮುಂಚೆ ಏನೊಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥ ರವಿ ಗಾಣಿಗ ಅವರು ಈ ಪ್ರಕರಣ ಕುರಿತು ಒಂದು ಸಮರ್ಥನೆಯನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಆದರೂ ಕೂಡ ಈ ಒಂದು ಹನುಮಾನ್ ಧ್ವಜವನ್ನು ಕೆಳಗಿಳಿಸಿದಂಥ ಪ್ರಕರಣ ರಾಜ್ಯದ ಎಲ್ಲ ಪ್ರತಿಪಕ್ಷಗಳು ಒಟ್ಟುಗೂಡಿ ಒಂದು ಪ್ರತಿಭಟನೆಯಲ್ಲಿ ತೊಡಗೋ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಈಗಾಗಲೇ BJP JDS ಮೈತ್ರಿ ಆಗಿರ್ತಕ್ಕಂಥ ನಮಗೆ ಗೊತ್ತೇ ಇದೆ. ಈ ಒಂದು ಸಂದರ್ಭದಲ್ಲಿ KRPPಯ ಸಂಸ್ಥಾಪಕ ಅಧ್ಯಕ್ಷರು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿಯವರು ಕೂಡ ಇವತ್ತು ಆ ಕೆರಗೋಡಿಗೆ ಆಗಮಿಸೋದ್ರ ಮೂಲಕ ಈ BJP JDS ಕೈಗೊಂಡಿರ್ತಕ್ಕಂಥ ಒಂದು ಪ್ರತಿಭಟನೆಗೆ ಕೈ ಜೋಡಿಸೋದ್ರ ಮೂಲಕ ಇಡೀ ಪ್ರತಿಪಕ್ಷಗಳು ಒಂದು ಕಡೆ ಸೇರಿದಂಥ ಅನುಭವ ರಾಜ್ಯದ ಮತದಾರರಿಗಾಗಿದೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಟ್ವೀಟನ್ನು ಮಾಡೋದ್ರ ಮೂಲಕ BJP ಹಾಗೂ JDS ಎಷ್ಟೇ ಒಂದು
ಜನರ ಭಾವನೆಯನ್ನು ಕೆಳಕೋ ಪ್ರಯತ್ನವನ್ನು ಮಾಡಿದರೂ ಕೂಡ ನಾವು ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ 15ರಿಂದ 20 ಸ್ಥಾನಗಳನ್ನು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಒಂದು ಅಂಕಿಅಂಶಗಳ ಸಮೇತ ಟ್ವೀಟನ್ನು ಮಾಡಿದ್ದಾರೆ. ಖಂಡಿತವಾಗ್ಲೂ ನಾನು ಗ್ರೌಂಡ್ ರಿಪೋರ್ಟನ್ನು ತೆಗೆದುಕೊಂಡೇ ಈ ಒಂದು ಟ್ವೀಟನ್ನು ಮಾಡ್ತಾ ಇದ್ದೀನಿ. ನಾನು BJP ಅವರು ಹೇಳ್ದಂಗೆ ಸುಳ್ಳು ಹೇಳೋದಿಲ್ಲ. ನಾವು 28ಕ್ಕೆ 28 ಸ್ಥಾನಗಳನ್ನು ಗೆಲ್ತೀವಿ ಅಂತ ಏನು BJP ಅವರು ಸುಳ್ಳು ಹೇಳ್ತಾರೆ, ಆ ರೀತಿ ನಾನು ಸುಳ್ಳು ಹೇಳೋದಿಲ್ಲ. ಖಂಡಿತವಾಗ್ಲೂ ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಾನು ಸೂಕ್ತ ಮಾಹಿತಿಯನ್ನು ಪಡೆದೇ ಈ ಟ್ವೀಟನ್ನು ಮಾಡ್ತಾಯಿದ್ದೀನಿ. ರಾಜ್ಯದಲ್ಲಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 15ರಿಂದ 20 ಲೋಕಸಭಾ ಸ್ಥಾನಗಳನ್ನು ಗೆದ್ದೇ ಗೆಲ್ಲುತ್ತೆ ಅಂತಕ್ಕಂಥ ಒಂದು ಟ್ವೀಟನ್ನು ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದನೂ ಕೂಡ ಅನೇಕ ಹಿಂದೂ ವಿರೋಧಿ ನೀತಿಗಳನ್ನು ಕೈಗೊಳ್ತಾನೆ ಬಂದಿದೆ. ಇದೀಗ ಸಿದ್ದರಾಮಯ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಈ ಭಗವಧ್ವಜವನ್ನು ಅಥವಾ ಹನುಮಾನ್ ಧ್ವಜವನ್ನು ಕೆಳಗಿಳಿಸ್ತಕ್ಕಂಥ ಒಂದು ಕೆಲಸದಿಂದ ತೀವ್ರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಹಿಂದೂ ಸಂಘಟನೆಗಳು ಹಾಗೂ ಪ್ರತಿಪಕ್ಷಗಳು ಇದೀಗ ಸರ್ಕಾರವನ್ನು ಮುಜುಗರಕ್ಕೆ ಒಳಪಡಿಸಿದ್ದಾವೆ ಅಂತಲೇ ಹೇಳ್ಬೋದು. ಈ ಒಂದು ಪ್ರತಿಭಟನೆ ಖಂಡಿತವಾಗ್ಲೂ ಇಲ್ಲಿಗೆ ಮುಗಿಯೋದಿಲ್ಲ. ಈ ಪ್ರತಿಭಟನೆ ಮುಗಿಬೇಕು ಅಂತಂದರೆ, ಈ ಪ್ರತಿಭಟನೆಯ ಕಾವು ಕಡಿಮೆ ಆಗಬೇಕು ಅಂತಂದರೆ ಆ ಕೆರಗೋಡಿನಲ್ಲಿ ಮತ್ತೊಮ್ಮೆ ಆ ಹನುಮಾನ್ ಧ್ವಜವನ್ನು ಮರು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇದೀಗ ಹಿಂದೂ ಸಂಘಟನೆಗಳು ಹಾಗೂ ಅಲ್ಲಿನ ಸ್ಥಳೀಯ ಆ ಒಂದು ಕಮಿಟಿಯ ಸದಸ್ಯರು ಹಾಗೂ ಕಾರ್ಯಕರ್ತರು ಸರ್ಕಾರಕ್ಕೆ ಆಗ್ರಹಿಸಿರೋದನ್ನು ನಾವೀಗಾಗಲೇ ನೋಡಿದ್ದೀವಿ. ಕಾದು ನೋಡೋಣ ಸ್ನೇಹಿತರೆ, ರಾಜ್ಯ ಸರ್ಕಾರ ತನ್ನ ಈ ಒಂದು ನಡೆಯನ್ನು ತಿದ್ದುಕೊಂಡು ಕೆರಗೋಡಿನಲ್ಲಿ ಮತ್ತೊಮ್ಮೆ ಹನುಮಾನ್ ಧ್ವಜವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಅಲ್ಲಿದ್ದಿರ್ತಕ್ಕಂಥ ಅಸಮಾಧಾನವನ್ನು ಬಗೆಹರಿಸುತ್ತಾ ಅಥವಾ ತೀರಾ ಹಠಕ್ಕೆ ಬಿದ್ದು ಪ್ರತಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರವನ್ನು ಕೊಡುತ್ತಾ, ಇದೆಲ್ಲ ಪ್ರಶ್ನೆಗಳಿಗೆ ನಾವು ಕಾದು ನೋಡೋದೊಂದೇ ಉತ್ತರ. ಖಂಡಿತವಾಗಲೂ ಈ ಎಲ್ಲ ಸರ್ಕಾರ ಕೈಗೊಳ್ತಿರ್ತಕ್ಕಂಥ ಹಿಂದೂ ವಿರೋಧಿ ನೀತಿಗಳಿಂದಾಗಿ ರಾಜ್ಯದ ಸಮಸ್ತ ಹಿಂದೂಗಳು ಇದೀಗ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳ್ತಾನೆ ಬಂದಿದ್ದಾರೆ. ಅನೇಕ ಒಂದು ಹಿಂದೂ ವಿರೋಧಿ ಕ್ರಮಗಳನ್ನು ಈ ಸರ್ಕಾರ ತೆಗೆದುಕೊಳ್ತಾ ಇದೆ. ಖಂಡಿತವಾಗ್ಲೂ ಇದು ಸರ್ಕಾರದ ಮಟ್ಟಿಗೆ ಒಳ್ಳೆಯ ನಡೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಸ್ನೇಹಿತರೆ, ಸರ್ಕಾರದ ಈ ಹಿಂದೂ ವಿರೋಧಿ ನೀತಿ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ಇವತ್ತಿನ ನನ್ನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನೀವಿನ್ನೂ ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ನಮಸ್ಕಾರ.